ನಮ್ಮ ಗಿಡದಾಗ ಕಲ್ಲು ಯಾಕೆ ಇವತ್ತು ನಮ್ಮ ಚಿಂಕೆ ಯಾಕೆ ಹಾಕ್ಸೋಕ್ಯೋ ಹಿಂಗಾದ್ರೆ ನಿನ್ನ ಬಿಡುತ್ತಮ್ಮ. ಏನು ಮಾಡ್ತೀರೋ ಹುಡುಗಣ? ಒಬ್ಬದಾನ ತಂತ ಅದಗಿರಿ ಮಾಡತ್ತೀರಣ? ನಿಮ್ಮನ್ನು ಇಬ್ರು ಕೂಡಿ ಕಾಲ ಮುರಿತು ನೋಡ. ಅವ ನನ್ನ ದೋಸ್ತದಾನ, ಅವ್ನು ಏನಾರ ಮಾಡ್ರ ಅಂದ್ರೆ ನಿಮ್ಮನ್ನ ಮನೆಗೆ ಕಳ್ಸೋದಿಲ್ಲ ನೋಡ. ಅವಂಗ ಯಾರಿಲ್ಲ ತಂದು ತಿಳ್ಕೊಂಡ್ರೇನ ಅವಂಗ ನಾ ಅದಾನ. ಬರ್ರಿ ಒಬ್ಬ ಒಂದ ನೋಡ್ಕೊಕ್ ಬರ್ತೈತಿ. ದೋಸ್ತ ನೀನು ಬಂದಿರ್ಕಿಲ್ಲ ಅಂದ್ರೆ ನಾನು ಬಡ್ದ ಬಿಡ್ತೀರ ಅವ್ರ. ದೋಸ್ತ ನಾ ಇರೋ ಮಟ ನಿನ್ನ ಯಾವನು ಮುಟ್ಟಾಕ್ ಬಿಡುದಿಲ್ಲ. ಆತವಲ್ ದೋಸ್ತ ಬಾಯಿನ ಹೋಗುನು. ತಂಗಿ ಅಣ್ಣ ಸುರೇಶ್ ಬಂದಿದ್ದ? ಇಲ್ಲ ಅವೇನು ಮನೆ ಕಡೆ ಬಂದಿಲ್ಲ. ಅವೆಲ್ಲಿ ಬರ್ತಾನೆ? ಕರೆದಾಗ ಮನೆಗೆ ಬರ್ತಾನವ, ಇಲ್ಲಾದ್ರೆ ಹೊಲ್ದಾಗ ಇರ್ತಾನು. ಆಯ್ತು ಹಂಗಾರ ನಾ ಆಯ್ತು ಊರಾಗ ಕೆಲ್ಸ ಐತೆ, ಹೋಗಿ ಬರ್ತಾನೋ. ಅವ್ ಬಂದ ಅಂದ್ರೆ ನಾಷ್ಟಾಕದು ಕೂಡ. ಆಯ್ತಲ್ಲ. ಓಯ್ ರೊಕ್ಕ ಕೊಡ್ಲಾ? ರೊಕ್ಕ ಯಾವಾಗ ಕೊಡೋ? ಕೊಡ್ತಂಗಪ್ಪ ಅಣ್ಣ. 2 ದಿವಸ ಆತು ಅಂದ. ವರ್ಷ ಆಗಕ್ ಮತ್ತೆ ನಟಾರ ಬೇಟ ಪರಿಸ್ಥಿತಿ ನಾನು ಸರಿ ಇಲ್ಲ, ಅದ್ರ ಸಂಬಂಧ ನಿನ್ ರೊಕ್ಕ ಕೊಡ ಬಂದಿಲ್ಲ ಅಂದ್ರ ನಿಂದ ಎಂದೋ ರೊಕ್ಕ ಕೊಡ್ತೀನಿ. ಹಿಂಗ್ ಹೇಳಾಕೈತಿ 2 ದಿವಸ ಆಗ್ತಿ ರೊಕ್ಕ ಕೊಡ್ತಿರತ್ತೆ. ಕೊಡ್ತೀನಿ ನೋನ್ ತಡೆದನ್ನ ತಡಿಯನ್ ಕೊಡ್ತೀನಿ. ಬರೀ ಇದನ್ನ ಹೇಳಾತಿ, ಬಾಪೇಟ್ ಮಾಡಿರ ಅನ್ನೋದು ಹೇಳಾಕ. ಇಸ್ಕೊತ್ನ್ಯಾಗ ಎಷ್ಟು ಹದ ಇರ್ತೈತ್ಲ, ಒಳ್ಳೆ ಬಂದು ಕೇಳ್ತಿರ್ತೀರ. ಈಗ ಕೊಡೋದು ಬರ ಅಂತಲೇ ಏನ ಇಟ್ಯಾಗ ಕಿಮ್ಮತ್ ಕಳಿಯತ್ತಪ್ಪ. ಇಲ್ಲಿ ಮಂದಿ ಎಲ್ಲ ನೋಡ ಐತಿ. ಕೊಡ್ತೀನಗಪ್ಪ ಅಣ್ಣ. ನಾ ನಿನ್ನ ರೊಕ್ಕ ಮುನ್ಸಾಂಗ್ಲಗಪ್ಪ ಕೊಡ್ತಾನ. ತಡ್ಕೊ ಅಂತ ಸ್ವಲ್ಪ. ಏನ್ ತಡ್ಕೋದು? 2 ದಿವಸ ತಡ್ಕೋದು. ಹಣಿಬಾರ್ ಸೀಟಿದ್ ರೊಕ್ಕ ಅದಾವ ನಾನು. ಏನ ಹಂಗ ಬಂದವು ರೊಕ್ಕ? ಏನ ನೀನ ನನಗೆ ಹಂಗ ಕೊಟ್ಟಿಲ್ಲ, ಬಡ್ಡಿ ಹೆಂಗ್ ಕೊಟ್ಟದಿ? ತಡ್ಕೊ ಅಂದಿರ ಕೊಡ್ತಾನ ಆಮೇಲ್ತ. ಬಡ್ಡಿ ಎಲ್ಲ ಇದ್ದು ಗಂಟ ಬರುವಲ್ಲ, ಏನು ಬಡ್ಡಿಗೆ ಎಲ್ಲಿ ಆಸೆ ಮಾಡ್ಲ್ಯಾ? ನಾನು ಹಂಗ ಕೊಟ್ಟನಿರ್ತೀನಿ. ಬಡ್ಡಿ ಗಣಿಸ ಕೊಟ್ಟಿನ ಕರೆ ಇದ್ದು ರೊಕ್ಕನ ಕೊಡುವಲ್ ನೀ. 2 ದಿವಸ ಹೇಳತ್ತಿ ಹಿಂಗ. ಏನ ಹಿಡ್ದನ ತರದ್ದಿ ಇನ್ನೊಂದ್ ವಾರ ತಡಿ. ನೀನ್ ರೊಕ್ಕ ನಿನಗ ನಾವು ಬಡ್ಡಿ ಸಮೇತ ಹೊಳ್ ಕೊಡ್ತಾನ. ಈ ಕ್ವಾಟ್ರ ನಿನ್ ಬೆಟ್ಟು ಹೋಗ್ಕಣ. ಕೊಡ್ಲಿಲ್ಲ ಅಂದ್ರೆ ನಮ್ಮ ಎಮ್ಮಿ ಕಾಲಿಗೆ ಕಟ್ತೇನೆ ನೀನ್ ಕರ್ಕೊಂಡೋಗಿ. ಏಪ್ಪ ನಿನ್ ರೊಕ್ಕನ ನಾ ಏನ್ ಮುನ್ಸ್ಕೊಂಗಿಲ್ಲ. ನಾನು ಒಂದ್ ವಾರ ಬಿಟ್ಟು ರಾಕ್ ಬರ್ತಾವ. ನಿನ್ ರೊಕ್ಕ ನಿನ್ ಬಡ್ಡಿ ಎಲ್ಲಾ ತಂದ ಕೊಡ್ತಾನ. ಅವಶ್ಯಕತೆ ಅಲ್ಲಿ ನಾ ಇಲ್ಲಿ ಈಗೇನ್ ಕೇಳುದಿಲ್ಲ. ನಮ್ಮ ಮನಿ ನಡೀಲಿ, ಎಮ್ಮಿ ಕಾಲಿ ಕಟ್ತೇನೆ ನಾನು. ಹಂಗ ಹಂಗ್ ಬಿಡ್ಲ ನಾ ಹೇಳತ್ತಲ್ಲ ಅಣ್ಣ, ನಿನಗ್ ಒಂದ್ ವಾರ ಬಿಟ್ಟು ಕೊಡ್ತಾನ. ಹಿಂಗ್ ಹೇಳಾಕೈತಿ 6 ತಿಂಗಳ ಆತ್ನಿ. ವಾರ ಬಿಟ್ಟು ಏನು ಏನ್ ನಡ್ದೈತಿ ನಿಮ್ದ? ಅಲ್ರಿ ರೊಕ್ಕ ಇಸ್ಕೊಂಡ್ರಿ 6 ತಿಂಗಳ ಮ್ಯಾಲ ಹತ್ರ. ರೊಕ್ಕನು ಕೊಡುವಲ್ಲ, ಬಡ್ಡಿನೂ ಕೊಡುವಲ್ಲ. ಯಾಕೋ ಅವ್ನ ರೊಕ್ಕ ಇಸ್ಕೊಂಡ್ ರೊಕ್ಕ ಯಾಕೆ ಕೊಟ್ಟಿಲ್ಲ? ನಾನು ಒಂದ್ ವಾರ ಬಿಟ್ಟು ಕೊಡ್ತಾನ ಆತನ್ರಿ. ಅವ್ ತಡ್ಕೋವಲ್ರಿ. ಅಲ್ವೋ ಅವ್ರ ಮಣಿಬಾಳೆ ಕಿಟ್ ರೊಕ್ಕ ನಿಮಗ್ ಕೊಟ್ಟಿರ್ತಾರ. ನೀವ ಹೇಳಿ ಟೈಮ್ಕ ಅದನ್ನ ತೀರ್ಸಿ ಬಿಡ್ಬೇಕ. ಈಗೇರಿ ತಗದಾದು ಎಲ್ಲಿ ಮಾಡತ್ತೀನಿ? ಇಲ್ಲೇ ಹೊಲ್ದಾಗರ್ಲೆ. ಈಗ ಅವಂದ ಸಾಲ ಎಟ್ಟೈತೆ ಅಟ್ ಕೊಡ್ತನು, ನಿನಗೂ ಚಲೋ ಪೇಮೆಂಟ್ ಇಡ್ತನು. ಬರ್ತೇನೆ ನಮ್ಮಲ್ಲಿ ಬರ್ತನ್ರಲ್ಲ ಹನುಮಂತ. ಹೇಳ್ರಿ ಸಾವ್ಕಾರ. ಸಂಜಿಕ್ ಮನಿಗ್ ಬಂದ್ ರೊಕ್ಕ ಓದ್ಬಿಡ. ಆಯ್ತ್ರಿ ಸಾವ್ಕಾರ, ಬಂದ್ ಹೋಯ್ತು. ಕೇಳಕ್ ಹೋಗ್ಬೇಡ. ಆಯ್ತು ಎಷ್ಟ್ ಕೊಡ್ತೈತಿ ಅವಂದ? 20,000 ರೂಪಾಯಿ. 20,000 ಬಂದ್ ಹೆಂಗಾರ ಸಂಜಿಕ್? ಆಯ್ತಾಯ್ತು ಸಾವ್ಕಾರ. ಆಯ್ತು 10 ಕೆಲಸ ಮಾತ್ರ ನಿಯತ್ಲೆ ಮಾಡ್ಬೇಕ. ಇಲ್ಲಂದ್ರ ನಮ್ಮ ಮನ್ಯಾಗ ಮತ್ ಬಾರ್ಕೊಲ್ಲ ಐತಿ. ಸುಳ್ಳು ಹೇಳುವಂಗಿಲ್ಲ, ಬರ್ತನ ಕೆಲಸ ಬಿಡುವಂಗಿಲ್ಲ. ಏನು ಬಿಸಿಲು ನೋಡ್ರಿ ಈ ನಮೂನಿ ಐತಿ. ಹೊಲಕ್ಕೆ ನೀರು ಪರೋಟ ಆಗತ್ತೆ. ಮತ್ತು ರಾತ್ರಿ ಹಚ್ಚಿರ ಆಯ್ತು.
ಇವಾಗ ಆರಾಮ ನನ್ನ ಜೋಡೆ ಉಣ್ಕೋತ ತಿನ್ಕೋತ ಅಡ್ಡಾಡತ್ ಹೇಳ್ತಾನೆ. ಬರೀ ದಗದ ಇವಂಗ ದಗದ ಮಾಡಿದ್ರ ನಡೆಯಂಗಿಲ್ಲ, ಅವ್ ಜೋಡ್ ಇಲ್ದರ ನನಗೆ ನಡೆಯಂಗಿಲ್ಲ. ಮತ್ತೇನಪ್ಪ ಏನ್ ಮಾಡತ್ತಿದ್ ಹೊಲ್ದಾಗ? ಏನೇನು ನೀರ ಹಚ್ಚಿನ ನಿನಗೆ ಎಷ್ಟು ಸಲ ಹೇಳೋದು ಹೊಲಕ್ಕೆ ಬರಬೇಡಪ್ಪ, ಇಲ್ಲೇ ಮನಿ ತೆಕ್ಕಿರತ್ತ. ಈ ಎಟ್ಟ ತಕ್ಕೊಂಡ್ಲಿ ಹೇಳಣ ದೋಸ್ತ, ಮತ್ತೆ ಇದನ್ನ ಯಾರು ಮಾಡೋರು ಹೇಳೋನು? ಇಲ್ಲಿ ಖಾಲಿ ಕೂತ ತಿನ್ನೋದು ಆಗಲ್ಪ ನಂಗ, ಮತ್ತು ನಂಗೆ ದಗದಿಲ್ಲ ಆದ್ರೂ ನಡೆಯಂಗಿಲ್ಲ. ನನಗೆ ಗೊತ್ತಾಯ್ತು ದಗದಿಲ್ದ್ರ ನಡೆಯಂಗಿಲ್ಲ ಅಂತೇಳಿ. ನಿನಗೆ ಒಂದು 100 ಸಲ ಹೇಳಿ ಅಂಬಲ್ ನಾ ಆರಾಮ್ ನಾನು ಜೋಡೆ ಇರೋ ಅಂತೇಳಿ. ನೀ ಎಲ್ಲಿ ಕೇಳ್ತಿ? ನಿನಗೆ ಕೆಲಸ ಬೇಕ ದೋಸ್ತ. ನೀ ಹೇಳೋದಿಲ್ಲ ಖರೆ ಐತೆ, ಆದ್ರೆ ಮನುಷ್ಯ ಆದವ ಕೂತು ತಿನ್ನಬಾರ್ದು. ಯಾವಾಗಲೂ ರೋಗ ಬರ್ತಾವ. ದುಡಿದ್ರೆ ಏನು ಕೆಟ್ಟ ಆಗೋದಿತ್ತು ಹೇಳು? ನಾನು ಮಂದಿಯಲ್ಲೇ ದುಡಿತ್ನು, ನನ್ನ ದೋಸ್ತನ ಹೊಲ್ದಾಗ ದುಡಿತ್ನು. ದುಡಿದೇನ 24 ತಾಸು ಇರ್ತೈತೆ. ಒಂದು ಸ್ವಲ್ಪ ಕೆಲಸ ಐತಿ, ಹೋಗುಣ ಬಾ. ಆಯ್ತು ನಡಿ. ಏ ಚಿದಾನಂದ, ಕೆಲಸತ್ತೆ ಹೇಳಿ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಬಂದ್ಯಾ? ನಿನ್ನ ಮುಂದೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತೆ ನಂಗೆ. ಈಗ ಏನು ಅಂಥ ವಿಷಯ ಏನೈತೆ? ನಾನು ಒಂದು ಹುಡುಗಿನ ಲವ್ ಮಾಡತ್ತನು. ಆಕೆ ಸೋಮವಾರಕ್ಕೊಮ್ಮೆ ಅಷ್ಟ ಇಲ್ಲಿ ದೇವ್ರಿಗೆ ಬರ್ತಾಳೆ. ಉಳ್ಕಾದ ದಿನದಾಗ ಭೇಟಿ ಆಗೋದಿಲ್ಲ. ನಾನು ಆಕೆ ಸಂಬಂಧ ದೇವ್ರಿಗೆ ಬರ್ತಾನೆ. ನನಗೆ ಆಕೆನ ಮಾತಾಡ್ಸಕ್ಕ ಧೈರ್ಯ ಆಗೋಲ್ತ. ಅದಕ್ಕೆ ನೀ ಇದ್ರೆ ನನಗೆ ಧೈರ್ಯ ಇರ್ತೈತೆ ಅಂತ ನೀನು ಜೋಡ್ ಕರ್ಕೊಂಬಂದನಿ. ಎಷ್ಟು ಬಾದಾಗಿದೀವೋ ನೀ. ಇತ್ತೀಚಿಗೆ ನನ್ನ ಮುಂದೆ ಏನೋ ಹೇಳೋಲಾಗಿದ್ದಿ ನೋಡ. ನಿನಗೆ ಹೇಳ್ದ ಯಾವ ಕೆಲಸ ಮಾಡ್ತಾನೋ ಅಣ್ಣ, ಎಲ್ಲಾನು ಹೇಳ್ತಾನ. ಖರೆ ಇಂಥ ವಿಷಯ ಹೇಳಕ್ಕೆ ಸ್ವಲ್ಪ ಅಂಜಿಕೆ ಬರ್ತೈತಿ. ಅಂಜುದೇನು ಸಂಬಂಧ ಐತೆ? ನಾನು ಸಪೋರ್ಟ್ ಮಾಡಂಗಿಲ್ಲ ಅಂದನಿ. ನೀ ಯಾವುದು ಕೆಲಸ ಹೇಳ ದೋಸ್ತ, ತಲೆ ಮ್ಯಾಗ ಹೊತ್ಕೊಂಡು ಮಾಡ್ತಾನ. ಈಗೇನ ನಿನ್ನ ಹುಡುಗಿನ ಮಾತಾಡ್ಸವದಿ? ಡೈರೆಕ್ಟ್ ಹೋಗಿ ಕೇಳ. ನಿನಗಿಲ್ಲ ಅಂತಾನ, ನಿನಗೇನು ಕಮ್ಮಿ ಆಗೈತಿ? ಹೋಗಿ ಕೇಳೋಗ ಮಾರೇ. ಒಂದು 10 ಸಲ ಹೋಗಿರ್ಬೇಕು ದೋಸ್ತ ಮಾತಾಡ್ಸ್ಬೇಕಂತೇಳಿ. ಫೈಲ್ ಫುಲ್ ಧೈರ್ಯದಿಂದನೇ ಇರ್ತಾನ. ಆಕೆ ನೋಡಿದ ಕೂಡಲೇ ಧೈರ್ಯ ಎಲ್ಲಿ ಹೋಗೈತಿ ಏನೋ. ಮಾತಾಡ್ಸಕ್ಕಾಗೋಲು, ಕೈಕಾಲು ನಡ್ಗಾಕತ್ತವು. ಓ, ನೀ ಏನು ಪಾಕಿಸ್ತಾನ ಬಾರ್ಡರ್ ಮ್ಯಾಗ ಯುದ್ಧ ಮಾಡಕ್ ಹೊಂಟಿದಿ? ಹುಡುಗಿನ ಮಾತಾಡ್ಸಕ್ ಹೊಂಟಿದಿ? ಹ್ಞೂ ಅಂತಾಳು, ಇಲ್ಲಾದ್ರೆ ಇಲ್ಲ ಅಂತಾಳು. ಹೋಗಿ ಧೈರ್ಯ ಮಾತಾಡ್ಸೋಕೆ ಹೋಗ. ಒಂದು ಹಳೆ ಯುದ್ಧ ಮಾಡ್ಬೋದು ಹೋಗಿ. ಹುಡುಗಿನ ಮಾತಾಡ್ಸೋದ ಅಟ್ ಹಗರಿಲ್ಲವ. ಏ, ನೀ ಅಂಜ್ಕೂತ್ ಕೂತ್ರೆ ಈ ಜನ್ಮದಾಗ ಮಾತಾಡ್ಸಂಗಿಲ್ಲ. ಹೋಗಿ ಕೇಳೋ, ಹೋಗಿ ಏನಾದ ಆತೈತಿ. ನಾನು ಇವತ್ತು ಕೇಳಿ ಮಾತಾಡ್ಸಬೇಕತ್ ಬಂದನ. ಆದ್ರೆ ಏನ ಸಪೋರ್ಟ್ ನೀ ಇರ್ಬೇಕಷ್ಟ. ದೋಸ್ತ, ಈಗ ಹೋಗಿ ನೀ ಮಾತಾಡ್ಸ. ನಿನಗೆ ಏನಂತ ಅನ್ನೋದ ನಂಗೆ ಬಂದು ಹೇಳ, ಆಮೇಲೆ ನಾನು ನೋಡ್ಕೋತ್ನ. ನೀ ಏನು ಮುಂದೆ ಬರಾಮಲ್ಲ? ಏ ಬಾಳಪ್ಪ, ನೀನ ಮೊದಲು ಹೋಗು. ಹಿಂಗಾಕೈತಿ ನೋಡಿ ಹುಡುಗಿಯಾರ ಅಂದ್ರೆ ಎಲ್ಲರಿಗೂ ಒಳಗೆ ಸಣ್ಣ ಹಂಗ ನಡಕ್ ಶುರು ಆಕೈತಿ. ಅದೇನಿಲ್ಲ, ನಂಗೆ ಪರಿಚಯ ಇಲ್ಲ ಅವ್ರ. ನೀನು ಹೋಗಿ ಮಾತಾಡ್ಸ್ಬರೋ ಹೋಗು. ಹ್ಞೂ, ಕಾಸು ನಮ್ಮ ಅತ್ತಿ ಮಗಳು ನೋಡಿ, ನನಗೂ ಪರಿಚಯ ಅದಾಳ. ಏನು ಮಾತಾಡ್ತೀವೋ, ಬರೀ ನೋಡೋದು ಹೋಗೋದು ನೋಡೋದು ಹೋಗೋದು ಅಷ್ಟೇ ಆಗೈತಿ. ಇರುವತ್ತು ಏನ್ ಆಗಂಗಿಲ್ಲ, ಹೋಗಿ ದೇವ್ರು ಇರ್ತಾನ. ಆಯ್ತು ನೋಡ್ನು, ಇವತ್ತು ಏನ್ ಆಕೈತಿ ಆಗ್ಲಿ ಧೈರ್ಯ ಮಾಡ್ತಾನೆ. ಚಪ್ಪಲ್ ಇಲ್ಲೇ ಕಳಿ. ನಾ ಇಲ್ಲೇ ಇರ್ತನ, ಅಂಜಬೇಡ. ನಾ ಇಲ್ಲೇ ಇರ್ತನ, ಅಂಜಬೇಡ. ನೀ ದೋಸ್ತ, ಅಲ್ಲಿ ಒಟ್ಟ ಅಂಜಾಕ ಹೋದಿನ, ಇಲ್ಲೇ ಇರ್ತನ. ಏನೇನು ನೀನು ಹಂಚಿ ಇಲ್ಲೇ ನಿಲ್ಲೈತಿ ಅಂತ ನನಗೂ ಗೊತ್ತೈತಿ. ಆಯ್ತು, ಏನು ಆಕೈತಿ ದೇವ್ರು ಏನು ಮಾಡ್ತಾನೆ. ದೇವ್ರ ಮ್ಯಾಗ ಹೊರಿ ಹಾಕಿ ಮಾತಾಡಿಸ್ತಾನೆ. ಇವತ್ತು ಏನು ಆಕೈತಿ ಆಗಲಿ. ಒಟ್ಟ ಹೋಗಿ ಏನಾಗಲ್ಲ, ಹೋಗಿ. ಅಬ್ಬ, ನಾನು ತುಳ್ಕೊನಿ. ಜೋಡೆ ಸ್ವಲ್ಪ ಮಾತಾಡ್ಬೇಕ್ರಿ. ನನ್ ಜೋಡಿ ಏನ್ ಮಾತಾಡುದೈತ್ರಿ ನಿಮ್ಮ?
ಇಲ್ಲಿ ಮಂದಿ ಭಾಳ ಅದಾರ್ರಿ, ಸ್ವಲ್ಪ ಆ ಕಡೆ ಹೋಗಿ ಮಾತಾಡ್ನು ಬರ್ಲ. ಆ ಕಡೆ ಹೋಗಿ ಮಾತಾಡುನು ಅಂತ ಅನ್ನತ್ತೀರಿ, ಇಲ್ಲೇ ಮಾತಾಡ್ರಿ. ಮಂದಿ ಇಲ್ದಲ್ಲೆಲ್ಲ ಬರಂಗಿಲ್ರಿ, ನಾವ್ ಹಂಗೆಲ್ಲ ಕರಿಬೇಡ್ರಿ ನೀವ. ಮಂದ್ಯಾಗ ಮಾತಾಡು ಮಾತಲ್ರಿ, ನಿಮ್ ಜೋಡೆ ಏನೋ ಮಾತಾಡ್ಬೇಕು ನಾನು, ಸ್ವಲ್ಪ ಆ ಕಡೆ ಬರ್ರಿ. ಏನ್ ಅಂತದ್ ಮಾತೈತಿ ಇಲ್ಲೇ ಹೇಳ್ರಲ್ಲ, ಇದ್ರ ಇರ್ವಲ್ರಕ್ ಮಂದಿ. ನನಗ ಮಂದ್ಯಾಗ ಮಾತಾಡಕ್ ಸ್ವಲ್ಪ ಅಂಜಿಕ್ ಬರ್ತೈತ್ರಿ. ಏ ಮಾರಾಯ, ನಿನ್ನೇನ್ ತಲಿಗಿಲಿ ಸುದ್ದ ಐತಿಲ್ಲ? ಮಂದ್ಯಾಗ ಮಾತಾಡಕ ಅಂಜಿಕ್ ಬರ್ತದಂತೆ. ತಲಿ ಸುದ್ದಿಲ್ಲ ಅಂದ್ರ ಧಾರವಾಡಕ್ ಹೋಗ, ನಂದ್ಯಾಗ ತಲಿ ತಿನ್ನತಿಲ್ಲ. ಆಯ್ತು ರಂಗಾರ, ನಾವು ಹೋಗ್ತೀನಿ. ಹೋಗಾರ ನನ್ಯಾಕ್ ಮಾತಾಡ್ಸ್ಬೇಕು ನೀವ? ಸುಮ್ ಹೋಗ್ಬೇಕು. ಇದ್ರಿ ನಿಮ್ಮ ಡ್ರೆಸ್ ಸೈಜ್ ಏನೈತ್ರಿ? ನನ್ ಡ್ರೆಸ್ ಸೈಜ್ ನಿಮ್ಗೆ ಎದಕ್ ಬೇಕಾಗೈತ್ರಿ? ಅಂದ್ರ ಇವತ್ತ ನಮ್ ತಂಗಿದ ಬರ್ತ್ಡೇ ಹತ್ರ ಆಕಿಗೆ ಹೇಳಾರ್ದ ಗಿಫ್ಟ್ ಕೊಡ್ಬೇಕು ಮಾಡೀನ್ರಿ. ಹಿಂಗಾಗಿ ನೀವು ನಿಮ್ಮನ್ನ ನೋಡೋಣ ನಮ್ಮ ತಂಗಿ ಅರ್ಬಿ ನೆನಪು ಬತ್ರಿ, ಅದಕ್ಕಾಗಿ ನಾನು ನಿಮ್ಮನ್ನ ಕೇಳಿ. ಏ ಮಾರಾಯ, ಈ ದೇವಸ್ಥಾನದಾಗ ಎಷ್ಟೋ ಮಂದಿ ಹೆಣ್ಮಕ್ಳು ಅದಾರ, ನಾನ ಕಂಡೆ ನಿನಗ. ಅಲ್ಲಿ ಹೋಗಿ ಕೇಳ್ ಹೋಗೋ, ಯಾರ್ದಾರ ಹೇಳ್ತಾರ. ಆಯ್ತಲ್ರಿ, ಯಾರ ಭೇಟಿ ಯಾರ ಕೇಳ್ತಾನೆ. ಎಷ್ಟೋ ಧೈರ್ಯಲೆ ಮಾತಾಡ್ಸ್ಬೇಕತ್ತ, ಇಲ್ಲಿ ಬಂದು ಮಾತಾಡ್ಸಕ್ಕಾಗಲಿಲ್ಲ. ಇನ್ನ ದೇವ್ರ ಅದು ಯಾವಾಗ ಕೂಡ್ಸ್ಕೊಡ್ತಾನೇನೋ. ಹುಡುಗ ನಾಚಾಕತ್ತೈತಿ ಅಂದ್ರ ದಗದ್ ಸಕ್ಸಸ್ ಆದಂಗ ಅನಸ್ತೈತಿ. ಎಲ್ಲಿ ಬಿಡೋ ನಿನ್ನ ಮಾತಾಡ್ಸಿನೇ, ಆದ್ರೆ ನಾನು ಪ್ರೀತಿ ಹೇಳ್ಕೊಳಕ್ ಆಗಲಿಲ್ಲ. ಯಾಕೆ ಏನಾಯ್ತು ಅಂತದ? ನೋಡಾಕಟ್ಟ ತೆಳಗ ಬೆಳಗ ಚಂದ ಅದಾಳ, ಬಾಯ್ ತೆಗದ್ರ ಮಾರಾಯ ಬಾಳ್ ಕೆಟ್ಟ ಅಂಜಿಕ್ ಬತ್ ನಂಗ ನೀರ ಹೇಳುದು ನಾನು. ಅಲ್ಲ, ಎಲ್ಲಾ ಹುಡುಗಿಯರೇನು ನಾರ್ಮಲ್ ಇರ್ತಾರಂತಿ? ಅಲ್ಲೂ ಫಸ್ಟ್ ಟೈಮ್ ಹೋಗಿ ಭೇಟಿ ಆಗ್ತದಿ ಅಂದ್ರ ಮತ್ ಖಡ್ಕ ಇರಲ್ಲ. ನೀ ಹೇಳುದಿತ್ತು, ಆಮೇಲೆ ಏನಂತ ನೋಡುದಿತ್ತು? ನನಗ ಧೈರ್ಯ ಆಗ್ಲಿಲ್ಲ ದೋಸ್ತ. ಇನ್ನೊಂದ್ಸಲ ಭೇಟಿ ಹಾಕನ್ಲ, ಅವಾಗ ಹೇಳೇ ಬಿಡ್ತಾನೆ ಏನ್ ಬೇಕಾದಾಗ್ಲಿ. ಇಲ್ಲ, ಯಾವಾಗ ಹೇಳ್ತಿ ನೋಡನ್. ಹೋಲ್ತು, ಮುಂದಿನ ಸಲ ಮದ್ವೆ ಸಜ್ಜಾನ ಒಳಗಾರ ಹೇಳಿನಿಲ್ವ? ಅನ್ಕತ್ತನ ಆಕಿ ಹಿಂದೆ ತಿರುಗಾಡೋದು ಅದಕ್ಕೆ ನೋಡು. ಹತ್ತದ ಬೆನ್ನ ನಂದಾರ ಏನೈತಿ ತಗದ, ಹೊಲದಾಗ ಮಾಡಾಕತ್ ನೀರಿ ಬ್ಯಾರೆ ಕೆಲಸಾರ ಏನೈತಿ ನಂದ. ಈಕಿ ಬೆನ್ನ ಹತ್ತದ, ಅದು ಒಂದ ಕೆಲಸ. ಆಯ್ತು ನಡಿ. ಹೆಂಗ್ ಬರ್ತಾವ ನೋಡ, ಎಷ್ಟ್ ಚಂದ ಬರ್ತಾವ. ಹುಡುಗಿ ಅಲ್ಲ ಹುಡುಗೇನು ಚಂದದಾಳ ಓದಿಸ್ತ. ಮತ್ತ ಅದಕ್ಕ ನಂದು ಮನಸ್ಸಾಗೈತಿ. ಇನ್ನೊಂದ್ಸಲ ನಿಂಗೆ ಅವಕಾಶ ಕೊಡ್ತೀನಿ ದೋಸ್ತ, ಇಲ್ಲಾಂದ್ರೆ ನನ್ನ ದೋಸ್ತ್ ಲವ್ ಮಾಡಾಕ್ತಂತ ಹೋಗಿ ಡೈರೆಕ್ಟ್ ನಾನೇ ಹೇಳ್ತನ. ಏ ಬ್ಯಾಡ್ ದೋಸ್ತ, ನೀ ಹೇಳ್ತನ. ನಾನು ಕಾಲ್ಮರ್ಲೆ ಬರ್ಸಂಗ್ ಕಾಣ್ತೀನಿ ಹೇಳಿ. ಅಲ್ಲೋ, ನೀ ಏನ್ ಗಂಡಸದು ಅದೇ ಇಲ್ಲೋ, ನಿನ್ ದೋಸ್ತನ ಹಚ್ಕೊಟ್ಟಿ ನಾಚಿಗೆ ಬರೋದಿಲ್ಲ ಅಂದ್ರೆ ಹೇಳಾವೇನೈತಿ ಆಕಿಗೆ? ಹೇಳದ್ಲ, ನಮ್ ದೋಸ್ತ್ ಸ್ವಲ್ಪ ನಾಚ್ಕುತ್ತಂತೆ. ಏ ಸುರೇಶ, ಏನು ಬರೀ ಕೆಲಸ ಹತ್ತಿ? ನಾನು ಮನ್ಯಾಗ ಒಬ್ಬಾಕಿ ಇರ್ತಾನ, ಜರ ನನಗೂ ಟೈಮ್ ಕೊಡ್ತಬಲ್ಲ. ಈಕ್ರಿ ನಿಮ್ಗೆ ಯಾಕೆ ಟೈಮ್ ಕೊಡ್ಬೇಕ್ರಿ? ಇಲ್ಲಿ ಕೆಲಸ ಐತ್ರಿ, ಖಂಡಪಟ್ಟಿ ಕೆಲಸ ಮಾಡ್ಬೇಕ್ರಿ. ನೀ ಕೆಲಸ ಮಾಡೋದ ನನ್ ಗುರ್ತೈತಿ, ಆದ್ರ ನನ್ ಮಾತ ಜರ ಅರ್ಥ ಮಾಡ್ಕೊ. ನಾ ಯಾಕೆ ನಿನಗ್ ಟೈಮ್ ಕೊಡೋಣಾತನ ಅನ್ನೋದು ನನಗ ಏನೂ ಅರ್ಥ ಆಗೋತ್ರಿ ಅದ. ಅಯ್ಯೋ, ಇಟ್ಟೆಲ್ಲ ಓಪನ್ ಆಗಿ ಹೇಳಾತೇನ್ ಸುರೇಶ, ನಿನಗ ಅರ್ಥ ಆಗೋತಂದ್ರ ಏನ್ ಸಣ್ಣವದಿ? ನಾಯನ ಸಣ್ಣ ಅಲ್ಲಿ ಬಿಡ್ರಿ, ಆದ್ರ ನನ್ನಿಂದ ಏನಾಗ್ಬೇಕಾಗಿತ್ರಿ? ನಿನ್ನಿಂದ ನನಗ್ ಏನ್ ಆಗ್ಬೇಕಾಗಿಲ್ಲ, ಅದೆಲ್ಲ ಬಿಡು. ನನ್ ನೋಡ್ರಿ ನಿನಗ್ ಏನ್ ಅನಸ್ತತಿ? ನಿಮ್ಮನ್ ನೋಡ್ರಿ ಏನ್ ಅನಸ್ತೈತ್ರಿ? ನೀವ ನನ್ನ ದೋಸ್ತನ ತಂಗಿ ಇದೀರಿ, ಯಾವಾಗ್ಲೂ ಹಿಂಗ ನಕ್ಕೋತಿರ್ಬೇಕ ನಮ್ ಕಣ್ ಮುಂದ. ನಾನು ನಿಮ್ನ ತಂಗಿ ಹತ್ತನ ತಿಳ್ಕೊಂಡೇನ್ರಿ. ನೀ ಏನೋ ನನ್ ತಂಗಿ ಅಂತ ತಿಳ್ಕೊಂಡಿದಿ, ಆದ್ರ ನಾನೇನ್ ಅನ್ನ ಅಂತ ಒಪ್ಕೋಬೇಕಲ್ಲ. ನೋಡು, ನನಗ ಅನ್ನ ಅನ್ಸ್ಕೊಳವ ನಮ್ಮ ಅಣ್ಣ ಅದಾನ. ನೀ ಏನ್ ಅನ್ನ ಆಗಕ್ಕ ನಮ್ಮ ಅಪ್ಪಗೇನ್ ಹುಟ್ಟಿಲ್ ನೀ. ನೋಡ್ರಿ, ಏನೇನೋ ಒಗಟಾಗಿ ಮಾತಾಡಕ್ ಹೋಗ್ಬೇಡ್ರಿ ನೀವು. ನಾ ಚಿದಾನಂದ ಸಣ್ಣಾಗಿರ್ತಂದ ಕೂಡಿ ಬೆಳೆದು ಅಣ್ಣ ತಮ್ಮರ್ಗತ್ಲಿ. ನಿಮ್ಮನು ನಮ್ ತಂಗಿ ಹತ್ತನ ತಿಳ್ಕೊಂಡೇನಿ. ನೀವ ನಮ್ಮ ಅಪ್ಪಾಗ ಹುಟ್ಟಿದೇನಂತ ಹಿಂಗ್ ಕೇಳಾಕ್ ಹೋಗ್ಬೇಡ್ರಿ. ಅಲ್ಲ, ನಿನ್ ತಲಿ ಏನ್ ಬಟಾಟೆ ಐತೇನ? ನಾ ಹೇಳಿದ್ ಜರ ಅರ್ಥ ಮಾಡ್ಕೊಲ್ಲ. ಒಂದ್ ಹೆಣ್ಣ ತಾನಾಗಿ ನಿನ್ ನೆತಿಗ್ ಬಂದ ಇಷ್ಟು ಕ್ಲೋಸ್ ಆಗಿ ಮಾತಾಡತ್ತಂದ್ರ ಅರ್ಥ ಮಾಡ್ಕೊಳಕ್ ಆಗುದಿಲ್ಲ ನಿನಗ? ನೋಡ್ರಿ, ನನಗ ತಲಿ ಐತ್ರಿ, ಇಲ್ಲ ನಂಗಿಲ್ಲ. ಆದ್ರ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದ ನಂಗೆ ಗೊತ್ತೈತಿ. ನೀವ ಸುಮ್ಮ ಒಳಗ್ ಹೋಗ್ರಿ.
ಈ ಬುದ್ಧಿ ರೀತಿ ನನಗೆ ಹೇಳೋ ಅವಶ್ಯಕತೆ ಇಲ್ಲ. ನಾ ಒಳಗ್ ಹೋಗಕ್ ಬಂದಿಲ್ಲ, ನಿನ್ ಜೊತೆ ಮಾತಾಡಕ್ ಬಂದನಿಲ್ಲಿ. ಸರ ನನ್ ಜೊತೆ ಮಾತಾಡ. ನೀವ ನಾ ಸುಮ್ಮನಿದ್ದಂಗ ಜಾಸ್ತಿನ ಮಾತಾಡತ್ತೀರಿ. ನಿಮ್ ಮುಂದಿಂದ ನಾನಾ ಹೋತ್ನಿಗಪ್ರಿ. ಮತ್ತೇನ್ರಿ ಸಾವ್ಕಾರ್ತಿ, ಸುರೇಶ್ ಜೊತೆ ಖುಷಿಯಿಂದ ಮಾತಾಡತ್ತೀರಿ? ಖುಷಿಯಿಂದನ ಮಾತಾಡ್ಬೇಕಲ್ಲ ಕೋಪ ಮತ್ತ ಹತ್ಕೋತ ಮಾತಾಡಕ್ಕೆ ನಮ್ಮ ಮನ್ಯಾಗ ಸತ್ತಾರೋ ಏನ್ ನಿಮ್ ಮನ್ಯಾಗ ಸತ್ತಾರೋ? ಸಾವ್ಕಾರ್ತಿ, ನಮ್ಮ ಮನ್ಯಾಗ ಯಾರು ಸತ್ತಿಲ್ರಿ, ನಿಮ್ ಮನ್ಯಾಗ ಯಾರು ಸತ್ತಿಲ್ಲ. ಸುರೇಶ್ಗೆ ಯಾಕೋ ಹೆಸರು ಗೊಂಡ್ಲ ಕರಿಯತ್ತೀರಿ? ಸುರೇಶ್ಗೂ ಹೆಸರು ಗಂಟು ಕರಿತನು, ಅವ್ರ ಅಪ್ಪಗೂ ಹೆಸರು ಗಂಟು ಕರಿತಾನ. ನನ್ನ ಯಾರು ಕೇಳವ್ರ? ಸಾವ್ಕಾರ್ತಿ ಅದನ್ನ. ನೀವು ಸಾವ್ಕಾರ್ತಿ ಅನ್ನೋದ ನಮಗೂ ಗೊತ್ತೈತ್ರಿ, ಯಾಕೋ ಒಳಗ ಬೇರೆ ಕಾಣಿಸತ್ತಿತ್ರಿ. ಏನೋ ಒಳಗೆ ಏನ್ ನಡಿತೈತಿ, ಯಾರೇನ್ ಮಾಡ್ತಾರ ಅದನ್ನ ನೋಡಾಕ ಪಗಾರ ತಗೋತೇನೆ. ಇಲ್ಲಿ ಬಂದ್ ಕಿಶಂದ ನಡಿ ನಡಿ ಕೆಲ್ಸ ನೋಡ್ಕೊಳಕ್ ಹೋಗ್ನಿ. ಹಿಂಗೆಲ್ಲಾರ ಏನೇನ್ ಮಾಡಾಕೈತಿ ಅಂದ್ರ ನಮ್ಮ ಅಣ್ಣನ ಮುಂದೆ ಹೇಳಿ ಕೆಲ್ಸಾನ ಬಿಡಿಸ್ತಾನ. ನಡಿ ಹೋಗಿಲ್ಲದ. ನಾನ್ ನೋಡ್ರ ಸುರೇಶ್ ಮ್ಯಾಗ ಮನಸ್ ಮಾಡೇನಿ. ಅವ್ ನೋಡ್ರ ನಮ್ಮ ಮನಿ ಅನ್ನ ತಿಂದ ಋಣಕ್ಕ ನನಗ್ ತಂಗಿ ಅನ್ನತಾನ. ಅದು ಅಲ್ದ ಇವ್ ನಮ್ಮ ಅಣ್ಣನ ಖಾಸ ದೋಸ್ತ. ಈ ವಿಷಯ ನಮ್ಮ ಅಣ್ಣಗ್ ಗೊತ್ತಾದ್ರ ಇಬ್ರು ದೋಸ್ತಿ ಒಳಗ ಕೆಟ್ಟತನ ಬರ್ತೈತಿ. ಈ ವಿಷಯ ನಮ್ಮ ಅಣ್ಣಗ್ ಗೊತ್ತಾಗಲ್ದಂಗ ಗುಪ್ತವಾಗಿ ಬಗೆಹರಿಸ್ಬೇಕು. ಏನ ನಿಮ್ಮ ಅಣ್ಣ ಹೇಳಿ ಕೆಲಸ ನಾನು ಬಿಡಿಸ್ತೆ? ನಾನು ಕೆಲಸ ಮಾಡಕತ್ರ ನಂಗೆ ರಗಡ್ ಕೆಲಸ ಅದಾವ. ನಿಮ್ಮ ಅಣ್ಣ ಕೊಡ ಪಗಾರ ನಿಮ್ಮ ಅಣ್ಣನಕಿಂತ ಡಬಲ್ ಪಗಾರ ಕೊಡ್ತಾರ ನನಗೆ. ನೀ ಕೆಲ್ಸಕ್ಕೆ ಬಂದಿದ್ದ ನಿನ್ನ ಮ್ಯಾಗ ಮನಸ್ಸಾಗಿ ಬಂದ ಹೊರತ ನಿಮ್ಮ ಅಣ್ಣ ಏನ ಭಾಳ ದೊಡ್ಡ ಪಗಾರ ಕೊಡ್ತಾನಂತ ಅಲ್ಲ. ನಿನ್ನ ಮ್ಯಾಗ ನನಗೆ ಮನಸ್ಸಾಗೈತೆ, ನಾನು ನಿನ್ನ ಪಡ್ಕೋತಾನೆ. ನೆನಪಿರಲಿ. ಯಾಕೋ ಎಲ್ಲಿ ಹೋಗಿದ್ದೆ? ಅಲ್ಲಿ ಆಳುಗಳ ಜೋಡಿ ಸುರೇಶ್ ಒಬ್ಬದಂಗ್ಲ ಇನ್ನ ಹರಿಗಾಡುದಾಗದ ಬಿಟ್ಟಿಲ್ಲನೇ? ಅಲ್ಲೋ ಕೇಳಿದಟ್ಟು ಪಗಾರ ಕೊಡ್ತು, ಅಡ್ವಾನ್ಸ್ ಕೊಡ್ತು, ನಿಂದು ಸಾಲ ಹರಿತು, ಇಟ್ಟೆಲ್ಲ ಮಾಡಿ ಇನ್ನ ಅಡ್ಡಾಡ್ದ. ಇಲ್ರಿ ಸಾಕಾರ, ಮನಿಗೆ ಹೋಗಿನ್ರಿ, ಊಟ ಮಾಡಿ ಬರ್ದಟ್ಟ ಲೇಟ್ ಆತ್ರಿ. ನಿಮ್ಗೊಂದು ವಿಷಯ ಹೇಳ್ಬೇಕ್ರಿ ಸಾಕಾರ. ಒಂದ್ ವಿಷಯ? ಹಾನ್ರಿ. ಏನ? ನನಗೆ ಯಾಕೋ ರೀ ಸುರೇಶ್ ಮಾಡೋದ ಸರಿ ಅನಿಸ್ಬತ್ರಿ. ಸುರೇಶ್ ಏನ್ ಮಾಡೋದು ಸರಿ ಅನ್ಸ್ವತ್? ಏನ್ ದಗದ ಬಾಳ್ ಮಾಡ್ತಾನದ್ ಸರಿ ಅನ್ಸ್ವಲ್ತ? ಹೆಂಗೇನ? ನೀವು ಸಾವ್ಕಾರ ತಿಳ್ಕೊಂಡಿರಿ, ಬರೀ ಹೊಲ್ದಾಗಿರ್ತಾನೋ, ಹೊಲ್ದಾಗ ದುಡಿತಾನೋ, ಮನ್ಯಾಗ ದುಡಿತಾನೋ ಮಾಡ್ತಾನ ಅಂತ ಹೇಳಿ. ಆದ್ರೆ ನಿಮ್ಮ ತಂಗಿ ಜೋಡಿ ನಕ್ಕೋತ್ ಮಾತಾಡ್ಕೋತ ನಿಂತಿದ್ರಿ ಅವ. ನಾನು 3-4 ಸರಿ ನೋಡೇನ್ರಿ ಅವಂದ. ನಮ್ ತಂಗಿ ಜೋಡಿ ಮಾತಾಡ್ಕೋತ ನಕ್ಕೋತ ನಿಲ್ಲು. ನಾನು ತಂಗಿ ಅಂದ್ರ ಅವಂಗೂ ತಂಗಿದ್ದಂಗ. ನಾವ್ ಇಬ್ರು ಬಾಲ್ಯದ ಗೆಳೆಯರದು, ಹುಟ್ಟ ಕೂಡಿ ಬೆಳೆದು. ನಾನು ದೋಸ್ತ ಅದಾನವ, ನನಗೆ ಎಷ್ಟ್ ಹಕ್ಕ ಐತ್ಲ ನಮ್ ತಂಗಿ ಮ್ಯಾಗ, ಅವಂಗೂ ಒಟ್ಟು ಹಕ್ಕ ಐತೆ. ಸಾವ್ಕಾರ ನೀವು ತಿಳ್ಕೊಂಡಿರಿ, ಅವ ತಂಗಿ ತಿಳ್ಕೊಂಡಂತೇಳಿ ಅಂದ್ರ ಅವಂದ ನಡವಳಿಕೆ ಸರಿ ಇಲ್ರಿ. ಹೆಗಲ ಮ್ಯಾಗ ಕೈ ಹಿಡಿದು ಮಾತಾಡ್ಸು ಎಲ್ಲಾ ಮಾತಂದ್ರಿ. ನೀನ ಮೊದಲ ತಿಳಿದು ಮಾತಾಡ, ಯಾವ ಹೆಂಗದಾನೋ ಏನಾತ. ಅವ್ ಹೆಗಲ ಮ್ಯಾಗ ಕೈ ಇಡ್ತಾನತ್, ನೀ ಹೆಗಲ ಮ್ಯಾಗ ಕೈ ಇಡಾಕ ಬಂದೇನ? ಸಾವ್ಕಾರ ಯಾರ ಆಳ ಯಾರ ಕಿಮ್ಮತ್ತಿಲ್ಲ ಇಲ್ಲಿ. ಈಗ ಒಂದ್ ಸಲ ನಮ್ಮ ಮನಿ ಉಸಾಬರಿ ಮಾಡಿದೆ, ಇನ್ನೊಂದು ಸಲ ನನ್ನ ಉಸಾಬರಿ, ನಮ್ ತಂಗಿ ಉಸಾಬರಿ, ಸೂರ್ಯನ ಉಸಾಬರಿ ಮಾಡಿದೆ. ನಿಂದ ಬ್ಯಾರೇನ ಹಾಕೈತಿ ಸುದ್ದಿ. ನಡಿ ತಗದ ಮಾಡೋಗ. ತಿಂದ ಕೂಡ ಜೀರ್ಣ ಆಗೋಲತ್ತ ಏನ್ ಸಿಕ್ಕದ್ದ ಮಾತಾಡ್ತಾರ. ನಮ್ದು ಇಬ್ಬರದು ದೋಸ್ತಿ ಎಲ್ಲಾರು ಕಣ್ಣಾಗ ಗೊತ್ತಾದೈತೆ. ಅದನ್ನ ಯಾವಾಗ ಎಂದ ಆಳ್ ಹಚ್ಚಲಿ ಅತ್ತಾರ.